ಇದು 1 ಎಕರೆ 5 ಗುಂಟೆ ಜಾಗ. ಇಲ್ಲಿ ಎಡ ಬಲ ಮತ್ತೆ ಉತ್ತಿದ್ದಾರೆ. ಆ ಜಾಗ ಎಲ್ಲ ಇದೇನು ಉಳಿದೆ ಖಾಲಿ ಪಾಳ್ಬಿಟ್ಟಿದ್ದಾರೆ. ಈ ಜಾಗ ವಿಡಿಯೋ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಈ ಕೇಸ್ ಈ ಜಮೀನು ಕೂಡ ಉತ್ತರೆ. ಇಲ್ಲಿ ಪಕ್ಕದಲ್ಲಿ ಏನು ಕೆಂಪು ಮಣ್ಣಿದೆ, ಏನು ಕೆಂಪು ಮಣ್ಣಿದೆ ಅಲ್ವಾ, ಅದೇ ಥರ ಕಂಡೀಷನ್ನು. ಇದು ಮಲ್ಟಿಪಲ್ ಆ್ಯಂಗಲ್ ಇರೋದ್ರಿಂದ ಸಡನ್ ಆಗಿ ಅರ್ಥ ಆಗಲ್ಲ. ಇದು ಎಕ್ಸಾಕ್ಟ್ ರೆಕ್ಟಾಂಗಲ್ ಬರಲ್ಲ, ಮಲ್ಟಿಪಲ್ ಆ್ಯಂಗಲ್ ಬರುತ್ತೆ. ಈ ಲ್ಯಾಂಡ್ ಬ್ಯಾಕ್ ಸೈಡು ಇಲ್ಲಿ ಹಿಂದೆ ಇಲ್ಲಿ ಮನೆಗಳೆಲ್ಲ ಕಟ್ತಿದ್ದಾರೆ ನೋಡಿ. ಇದು ಮ್ಯಾನೇಜರ್ ಫಾರ್ಮ್ ಲ್ಯಾಂಡು. ಮ್ಯಾನೇಜರ್ ಫಾರ್ಮ್ ಲ್ಯಾಂಡು ಬೇರೆಯವರು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮೊದಲಿರುವಂಥ ಈ 1 ಎಕರೆ 5 ಗುಂಟೆ ಕೆಂಪು ಮಣ್ಣು. ಎಡ ಬಲ ಬರ್ತಾ ಕನ್ಫ್ಯೂಸ್ ಆಗ್ಬಿಡಿ, ವಿಡಿಯೋ ಪೂರ್ತಿ ನೋಡಿದ್ರೆ ಅರ್ಥ ಆಗುತ್ತೆ. ಫುಲ್ ಈ ಇದರಲ್ಲಿ ಈ ಲ್ಯಾಂಡಲ್ಲಿ ನಿಂತ್ಕೊಂಡ್ರೆ 360 ಡಿಗ್ರಿ ಇಲ್ಲಿ ವ್ಯೂ. ಈ ಥರ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಇರುವಂಥ ಪ್ರಾಪರ್ಟಿ. ನ್ಯಾಷನಲ್ ಹೈವೇಯಿಂದ ಕನಕಪುರ ಟು ಹೊಗೇನಕಲ್ ರೋಡಿಂದ ತುಂಬ ಕ್ಲೋಸೆಸ್ಟು. ಸೊ ಕನಕಪುರ ಬಸ್ ಸ್ಟ್ಯಾಂಡಿಂದ ಈ ಜಾಗಕ್ಕೆ 35 ಕಿಲೋಮೀಟರ್ ಆಗುತ್ತೆ. ಬ್ಯಾಕ್ ಡ್ರಾಪಲ್ಲೂ ಇಲ್ಲಿ ವ್ಯೂ. ಸ್ವಲ್ಪ ಇದು ಬೇಸಿಗೆ ಇರೋದ್ರಿಂದ ಸ್ವಲ್ಪ ಒಣದಂಗೆ ಕಾಣಿಸುತ್ತೆ. ಇದಕ್ಕೆ ರೋಡು ಕೂಡ ತೋರಿಸ್ತೀನಿ. ನೋಡಿ, ಅಳತೆ ಬಸ್ತು ಎಲ್ಲ ಮಾಡಿಸಿ ಎಲ್ಲ ಹಾಕಿದ್ದಾರೆ ವಿತ್ ಬೋರ್ವೆಲ್. ರೀಸೆಂಟಾಗಿ ಬೋರ್ವೆಲ್ ಹಾಕ್ಸಿದ್ದಾರೆ. ಇಲ್ಲಿ ಈ ಪೀಸು ಬರುತ್ತೆ, ಬೋರ್ವೆಲ್ ಹಾಕ್ಸಿದಾರಲ್ಲ ಆ ಪೀಸು ರೋಡಿಂದ ನಮ್ಮ ಹುಡುಗ ಅಲ್ಲಿ ಏನು ನಿಂತಿದ್ದಾನಲ್ವಾ ಅಲ್ಲಿಂದ ಸ್ಟ್ರೈಟ್ ಬಂದು ಲೆಫ್ಟ್ ಸೈಡ್ಗೆ ಎಂಟ್ರಿಯಿಂದ ಲೆಫ್ಟ್ ಸೈಡ್ ಕಟ್ ಆಗುತ್ತೆ ಪೋಡಿ. ಸೊ ಸ್ಲೈಟ್ಲಿ ಎಲ್ ಶೇಪ್, ಇದು ಎಲ್ ಶೇಪ್ ಪ್ರಾಪರ್ಟಿ, ಕೆಂಪು ಮಣ್ಣು. ಸೊ ನಮ್ಮ ಕನಕಪುರ ತಾಲೂಕು ಬಾರ್ಡ್ರಿಂದ 5 ಕಿಲೋಮೀಟ್ರು. ಏನು ಖಾಲಿ ಜಾಗ ಕಾಣಿಸ್ತಾ ಇದೆ ನೋಡಿ, ಅಳತೆ ಕಲ್ಲುಗಳೆಲ್ಲ ಹಾಕ್ಸಿದ್ದಾರೆ. ಸರ್ವೆ ಮಾಡಿಸಿ ರಿಜಿಸ್ಟ್ರಿಗೆ ರೆಡಿ ಇರುವಂಥ ಪ್ರಾಪರ್ಟಿ. ಅಲ್ಲಿ ಪಕ್ಕದಲ್ಲಿ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್ ಕಾಡ್ತಿದೆಯಲ್ಲ, ಅಲ್ಲಿ ನಿಮಗೆ ಬಂದ್ಬಿಟ್ಟು ಪರ್ ಸ್ಕ್ವೇರ್ ಫೀಟು 600 ರೂಪೀಸ್ ಮಾಡ್ತಾ ಇದ್ದಾರೆ. ಈ ಥರ ಒಳ್ಳೆ ಇಲ್ಲಿ ವ್ಯೂ ಇರುವಂಥ 1 ಎಕರೆ 5 ಗುಂಟೆ ಕೆಂಪು ಮಣ್ಣು. ಸೊ ಇಲ್ಲಿ ಬೋರ್ವೆಲ್ ಹಾಕ್ಸಿದ್ದಾರೆ ಒಂದು. ಇಲ್ಲಿ ಕೇಸಿಂಗ್ ಬಿಟ್ಟು ಪೌಡ್ರಲ್ಲಿ ಕ್ಲೋಸ್ ಮಾಡಿದ್ದಾರೆ. ಸೊ ಇದೇ ಬಾರ್ಡರು, ಇದೇ ಬಾರ್ಡರ್ ನೋಡಿ, ಅಳತೆ ಕಲ್ ಕಾಣಿಸ್ತಿದೆ. ಮಲ್ಟಿಪಲ್ ಆ್ಯಂಗಲ್ ಮೀನ್ ಎಲ್ ಶೇಪ್ ಇಲ್ಲ ಟಿ ಶೇಪ್ ಬರುತ್ತೆ. ಇದು ಪೂರ್ತಿ ವಿಡಿಯೋ ನೋಡೋದ್ರೆ ಅರ್ಥ ಆಗೋದು. ಸೊ ನಮ್ಮ ಹುಡುಗ ಏನು ನಿಂತಿದ್ದಾನೆ ಅಲ್ಲಿಂದ ಇಲ್ಲಿವರೆಗೆ ಬರುತ್ತೆ ಲ್ಯಾಂಡ್. ಸ್ಟ್ರೈಟ್ ಬಂದು ಲೆಫ್ಟ್ಗೆ ಸೆಂಟ್ರಲ್ಲಿ 1 ಪೀಸ್ ಕಂಟಿನ್ಯೂ ಆಗುತ್ತೆ. 1 ಎಕರೆ 5 ಗುಂಟೆ ಒಳ್ಳೆ ಬೆಸ್ಟ್ ಪ್ರೈಸಲ್ಲಿದೆ. ಇದು ಬಂದು ನಿಮಗೆ ಡೆಂಕನಿ ಕೋಟೆ ರಿಜಿಸ್ಟ್ರು ಬರುತ್ತೆ, ಕನಕಪುರ ರಿಜಿಸ್ಟ್ರು ಬರಲ್ಲ. ನೋಡಿ ಪಕ್ಕದ ಲ್ಯಾಂಡ್ ನೋಡ್ಬೋದು, ಅಳತೆ ಕಲ್ಲುಗಳೆಲ್ಲ ಹಾಕಿದ್ದಾರೆ. ಇಲ್ಲಿ ಆಜು ಬಾಜುನೆಲ್ಲ ಮಣ್ಣು ಕಂಡೀಷನ್ ಈ ಥರ ಇದೆ. ಅಲ್ಲಿ ಕಾಣಿಸ್ತಿದ್ದಿಲ್ಲ ಟವರು, ಅದೇ ಹೈವೇ. ಅಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಅಂತೇಳಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಪೂರ್ತಿ ವಿಡಿಯೋ ನೋಡಿ. ಸೊ ಇಲ್ಲಿ ಈ ಲ್ಯಾಂಡಲ್ಲಿ 3 ಸ್ಟೆಪ್ ಬರುತ್ತೆ. ಮೇಲ್ಗಡೆ 1 ಸ್ಟೆಪ್ಪು, ನಾನು ನಿಂತಿರೋ 1 ಸ್ಟೆಪ್ ಬೋರ್ವೆಲ್ ಹಾಕಿರೋದು. ಮತ್ತು ಲೆಫ್ಟ್ ಸೈಡ್ಗೆ ಸೆಂಟ್ರಲ್ಲಿ ಕಂಟಿನ್ಯೂ ಆಗುತ್ತೆ. ಸೊ ಜಸ್ಟ್ ಲೈಕ್ ಟಿ ಶೇಪ್ ಥರ ನೋಡಿ. ಸುತ್ತಲೂ ಅಳತೆ ಮಾಡಿಸಿ ಕಲ್ಲು ಹೊಡೆದು ಪೇಂಟ್ ಮಾಡಿದ್ದಾರೆ. ಲೀಗಲ್ ಪರ್ಫೆಕ್ಟ್ ಆಗಿದ್ದು ಡೈರೆಕ್ಟ್ ರಿಜಿಸ್ಟ್ರಿಗಿರುವಂಥ ಪ್ರಾಪರ್ಟಿ. ಕನಕಪುರ ಬಸ್ ಸ್ಟ್ಯಾಂಡಿಂದ ಎಕ್ಸಾಕ್ಟ್ ಆಗಿ ಇಲ್ಲಿಗೆ 35 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ 90 ಕಿಲೋಮೀಟ್ರ್, ಬೆಂಗಳೂರು ಸೆಂಟ್ರಲಿಂದ. ಸೊ ಎಲ್ಲಿ ಖಾಲಿ ಕಾಣಿಸ್ತಾ ಇದೆ, ಇದೆ 1 ಎಕರೆ 5 ಗುಂಟೆ.
ನೋಡಿ ಇಲ್ಲಿ ಲ್ಯಾಂಡ್ ಫ್ರಂಟಲ್ಲೂ ಕೂಡ ಅಳತೆ ಕಲ್ಲಿದೆ. ಆ್ಯಕ್ಚುಲಿ ಹಿಂದೆ ರೈತರುಗಳು ಇಲ್ಲಿವರೆಗೂ ಒದರ್ಸ್ಕೊಂಡು ಬಂದು ವ್ಯವಸಾಯ ಮಾಡ್ತಿದ್ರು. ರೋಡ್ ಬಿಡ್ತು ಇಲ್ಲಿಂದ ಹಿಡಿದು 1 ಚೈನ್ ರೋಡು. ಸಿಮೆಂಟ್ ರೋಡ್ ಆಗುತ್ತೆ, ಅದು ಫಾರ್ಮ್ ಲ್ಯಾಂಡ್ ಇದೆ ಮುಂದೆ. ಸೊ ನಿಮ್ಗೇನು ತೋರಿಸೋದಲ್ಲ ಹಿಂದೆಗಡೆ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟು, ಅದು ಇದೇ ರೋಡ್ ಆಕ್ಸೆಸಲ್ಲಿ ಹೋಗೋದು. ಈ ಥರ 1 ಚೈನ್ ರೋಡು. ಬಟ್ ನಿಮ್ಗೆ ತೋರಿಸೋದಲ್ಲ ಅಳತೆ ಮಾಡಿದಾಗ ಇನ್ನೂ 6 ಅಡಿ 6 ರಿಂದ 8 ಅಡಿ ಒಳಗಡೆ ಹೋಗುತ್ತೆ 1 ಚೈನ್ ರೋಡು ಈ ಥರ. ಸೊ ಇದು ಎಂಟ್ರೆನ್ಸು. ಈ ಎಂಟ್ರೆನ್ಸಲ್ಲಿ ನಿಂತ್ಕೊಂಡ್ರೆ ಸ್ಟ್ರೈಟ್ ಏರೋಗುತ್ತೆ, ಬೋರ್ವೆಲ್ ಹಾಕಿದ್ವಲ್ಲ 1 ಪೀಸಲ್ಲಿ ಹೋಗುತ್ತೆ. ಸೊ ಅವೆರಡು ಮಿಡಲಲ್ಲಿ 2 ಪೀಸ್ ಮಿಡಲಲ್ಲಿ ಲೆಫ್ಟ್ಗೆ ಹುಣಸೆ ಮರ ಕಡೆ ಹೋಗುತ್ತೆ. ಸ್ಲೈಟ್ಲಿ ಟಿ ಶೇಪ್. ಪೂರ್ತಿ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ. ಇಲ್ಲ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನನ್ನ ನಂಬರ್ ಇದೆಯಲ್ಲ, ಕಾಲ್ ಮಾಡಿ. 1 ಎಕರೆ 5 ಗುಂಟೆ ಡೆಂಕ್ನಿ ಕೂಡ ರಿಜಿಸ್ಟ್ರೇಷನ್ನು ಈ ಥರ 360 ಡಿಗ್ರಿನಲ್ಲಿ ಇಲ್ಲಿ ಇರುವಂಥದ್ದು. ರೆಡ್ ಸಾಯಿಲ್ ಅದು ಪಕ್ಕದ ಲ್ಯಾಂಡು, ಅದು ಬರಲ್ಲ ಅದು. ಇದನ್ನು ಈ ಥರ ಉತ್ತರೆ, ಈ ಥರ ಕೆಂಪು ಮಣ್ಣು ಇದೇ ಥರ ಅದು ಕಂಡೀಷನ್ ಇದೆ. ಈ 1 ಎಕರೆ 5 ವಿಡಿಯೋ ಅಂತ ತೋರಿಸ್ದೆ. ಇದು ಹೊಗೆನಕಲ್ಗೆ ಹೋಗೋ ರೋಡು, ಇದು ಕನಕಪುರ ಕಡೆಯಿಂದ ಬರೋ ರೋಡು. ಇದೊಂದು ನ್ಯಾಷನಲ್ ಹೈವೇ. ಸೊ ಇಲ್ಲಿಂದ ಎಂಟ್ರೆನ್ಸು ಇವತ್ತು ಮಣ್ಣು ರೋಡು. ಫ್ಯೂಚರಲ್ಲಿ ಇದು ಕಾಂಕ್ರೀಟ್ ಆಗುತ್ತೆ. ಅಲ್ಲಿ ಹಿಂದ್ಗಡೆ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ನಡೀತಾ ಇದೆಯಲ್ಲ, ಇಲ್ಲಿಂದ 600 ಮೀಟರ್ ಆಗುತ್ತೆ ಲ್ಯಾಂಡ್ಗೆ. ಈ ಲ್ಯಾಂಡ್ ಬ್ಯಾಕ್ ಸೈಡ್ ಫಾರ್ಮ್ ಲ್ಯಾಂಡ್ ಪ್ರಾಜೆಕ್ಟ್ ನಡೀತಿರೋದು. ಅವರೇ ಇಲ್ಲಿ ಆ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗೋ ಟೈಮಲ್ಲಿ ಇಲ್ಲಿಂದನೇ ಕಾಂಕ್ರೀಟ್ ರೋಡ್ ಮಾಡ್ತಾರೆ. ವಿಲೇಜ್ ಮ್ಯಾಪಲ್ಲಿದೆ ಈ ರೋಡು.